ಏನು ಇಲ್ಲದವಗೆ ಭಯವಿಲ್ಲ ಎಂಬ ಕನ್ನಡ ಗಾದೆಮಾತು ಬಹಳ ಅರ್ಥಗರ್ಭಿತವಾಗಿದೆ. ಇದರ ವಿವರಣೆಯನ್ನು ಹೀಗೆ ನೀಡಬಹುದು. ಅಕ್ಷರಶಃ ಅರ್ಥ. ಈ ಗಾದೆಯ ಅಕ್ಷರಶಃ ಅರ್ಥ ಯಾವುದೇ ವಸ್ತು ಇಲ್ಲದವನಿಗೆ ಭಯವಿಲ್ಲ ಎಂಬುದಾಗಿದೆ. ಅಂದರೆ ಒಬ್ಬ ವ್ಯಕ್ತಿಯು ಯಾವುದೇ ಆಸ್ತಿ, ಸಂಪತ್ತು, ಸ್ಥಾನಮಾನ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಲು ಏನನ್ನೂ ಹೊಂದಿಲ್ಲದಿದ್ದರೆ ಅವನು ಯಾವುದಕ್ಕೂ ಹೆದರುವುದಿಲ್ಲ. ಕಳೆದುಕೊಳ್ಳಲು ಏನೂ ಇಲ್ಲದ ಕಾರಣ ಸಂಭವನೀಯ ನಷ್ಟದ ಭಯ ಅವನನ್ನು ಕಾಡುವುದಿಲ್ಲ. ಭಾವಾರ್ಥ ಮತ್ತು ವ್ಯಾಖ್ಯಾನ. ಈ ಗಾದೆಯು ಕೇವಲ ಭೌತಿಕ ವಸ್ತುಗಳ ಕೊರತೆಯ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ, ಬದಲಾಗಿ ಮಾನಸಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದರ ಕೆಲವು ಮುಖ್ಯ ವ್ಯಾಖ್ಯಾನಗಳು ಹೀಗಿವೆ. ನಷ್ಟದ ಭಯವಿಲ್ಲದಿರುವುದು. ಒಬ್ಬ ವ್ಯಕ್ತಿಯು ಏನನ್ನೂ ಹೊಂದಿಲ್ಲದಿದ್ದಾಗ ಕಳೆದುಕೊಳ್ಳುವ ಭಯ ಇರುವುದಿಲ್ಲ. ಸಂಪತ್ತು, ಅಧಿಕಾರ ಅಥವಾ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವ ಭಯವು ಮನುಷ್ಯನನ್ನು ದುರ್ಬಲಗೊಳಿಸುತ್ತದೆ. ಆದರೆ ಇವೇನೂ ಇಲ್ಲದವನು ಈ ಭಯದಿಂದ ಮುಕ್ತನಾಗಿರುತ್ತಾನೆ. ನಿರ್ಭಯತೆ ಮತ್ತು ದಿಟ್ಟತನ. ಭಯವಿಲ್ಲದ ವ್ಯಕ್ತಿಯು ಹೆಚ್ಚು ದಿಟ್ಟತನದಿಂದ ವರ್ತಿಸಬಹುದು. ಅವನು ಅಪಾಯಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಮತ್ತು ತನ್ನ ಗುರಿಗಳನ್ನು ಸಾಧಿಸಲು ಧೈರ್ಯದಿಂದ ಮುನ್ನಡೆಯಬಹುದು. ಏಕೆಂದರೆ ಸೋತರೂ ಕಳೆದುಕೊಳ್ಳಲು ಏನೂ ಇರುವುದಿಲ್ಲ ಎಂಬ ಧೈರ್ಯ ಆತನಿಗೆ ಇರುತ್ತದೆ. ವಿರಕ್ತಿ ಮತ್ತು ವೈರಾಗ್ಯ. ಈ ಗಾದೆಯು ವೈರಾಗ್ಯ ಭಾವನೆಯನ್ನು ಸೂಚಿಸಬಹುದು. ಭೌತಿಕ ಆಸೆಗಳನ್ನು ತೊರೆದ ಮತ್ತು ಎಲ್ಲದರ ಬಗ್ಗೆಯೂ ಅನಾಸಕ್ತಿಯನ್ನು ಹೊಂದಿರುವ ವ್ಯಕ್ತಿಗೆ ಯಾವುದೇ ಭಯ ಇರುವುದಿಲ್ಲ. ಲೌಕಿಕ ಬಂಧನಗಳಿಂದ ಮುಕ್ತನಾದವನು ನಿರ್ಭಯನಾಗಿರುತ್ತಾನೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿನ ಧೈರ್ಯ. ತೀವ್ರ ಸಂಕಷ್ಟದಲ್ಲಿರುವ ವ್ಯಕ್ತಿಗಳು ಕೆಲವೊಮ್ಮೆ ನಿರ್ಭಯರಾಗಿ ವರ್ತಿಸುತ್ತಾರೆ, ಏಕೆಂದರೆ ಅವರ ಪರಿಸ್ಥಿತಿಯು ಅತಿ ಕೆಟ್ಟದಾಗಿದ್ದು ಅದಕ್ಕಿಂತ ಕೆಟ್ಟದಾಗಲು ಏನೂ ಇಲ್ಲ ಎಂಬ ಭಾವನೆ ಅವರಲ್ಲಿ ಬರುತ್ತದೆ. ಇದು ಅವರಿಗೆ ಒಂದು ರೀತಿಯ ಆಂತರಿಕ ಶಕ್ತಿಯನ್ನು ನೀಡುತ್ತದೆ. ಎಲ್ಲವನ್ನೂ ಕಳೆದುಕೊಂಡ ನಂತರದ ಮನೋಭಾವ. ಎಲ್ಲವನ್ನೂ ಕಳೆದುಕೊಂಡ ನಂತರ ವ್ಯಕ್ತಿಯು ಒಂದು ರೀತಿಯ ನಿರ್ಲಿಪ್ತತೆಯನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಭಯಪಡಲು ಅಥವಾ ಚಿಂತಿಸಲು ಅವನಿಗೆ ಏನೂ ಇರುವುದಿಲ್ಲ. ಉದಾಹರಣೆಗಳು. ತೀವ್ರ ಬಡತನದಲ್ಲಿರುವ ವ್ಯಕ್ತಿಯು ತನ್ನ ಜೀವನೋಪಾಯಕ್ಕಾಗಿ ಯಾವುದೇ ಅಪಾಯಕಾರಿ ಕೆಲಸವನ್ನು ಮಾಡಲು ಹಿಂಜರಿಯದಿರಬಹುದು, ಏಕೆಂದರೆ ಕಳೆದುಕೊಳ್ಳಲು ಏನೂ ಇಲ್ಲ ಎಂಬ ಭಾವನೆ ಅವನನ್ನು ಮುನ್ನಡೆಸುತ್ತದೆ. ರಾಜ್ಯಭಾರವನ್ನು ಕಳೆದುಕೊಂಡ ರಾಜನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಯಾವುದೇ ಕಷ್ಟವನ್ನಾದರೂ ಎದುರಿಸಲು ಸಿದ್ಧನಿರಬಹುದು, ಏಕೆಂದರೆ ಕಳೆದುಕೊಳ್ಳಲು ರಾಜ್ಯವಿಲ್ಲ. ತನ್ನ ಸರ್ವಸ್ವವನ್ನೂ ಕಳೆದುಕೊಂಡ ವ್ಯಕ್ತಿಯು ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಯಾವುದೇ ಚಿಂತೆ ಇಲ್ಲದೆ ನಿರ್ಲಿಪ್ತವಾಗಿರಬಹುದು. ಒಟ್ಟಾರೆಯಾಗಿ ಏನೂ ಇಲ್ಲದವಗೆ ಭಯವಿಲ್ಲ ಎಂಬ ಗಾದೆಯು ಮನುಷ್ಯನ ಭಯವು ಅವನು ಹೊಂದಿರುವ ವಸ್ತುಗಳು ಮತ್ತು ಭವಿಷ್ಯದ ಬಗ್ಗೆ ಇರುವ ಆತಂಕಗಳಿಂದ ಉಂಟಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಎಲ್ಲವನ್ನೂ ಕಳೆದುಕೊಂಡ ಅಥವಾ ಎಲ್ಲದರ ಬಗ್ಗೆಯೂ ವೈರಾಗ್ಯವನ್ನು ಹೊಂದಿರುವ ವ್ಯಕ್ತಿಯು ಈ ಭಯದಿಂದ ಮುಕ್ತನಾಗಿರುತ್ತಾನೆ. ಇದು ಕೇವಲ ಭೌತಿಕ ಕೊರತೆಯನ್ನು ಮಾತ್ರವಲ್ಲದೆ ಮಾನಸಿಕ ನಿರ್ಲಿಪ್ತತೆ ಮತ್ತು ಧೈರ್ಯವನ್ನು ಸೂಚಿಸುವ ಆಳವಾದ ಗಾದೆಯಾಗಿದೆ.